Hello everyone. So ನಮ್ಮ ನೆಕ್ಸ್ಟ್ ಕ್ವಶನ್ ಆವ್ರೇಜ್ ಟಾಪಿಕ್ ಮೇಲಿದೆ. ಸೊ ಅದು 4 kg of rice at 5 rupees per kg is mixed with 8 kg of rice at 6 rupees per kg. Find the average price of the mixture. ಸೊ ಈ ಕ್ವಶನಲ್ಲಿ ಏನು ಹೇಳಿದ್ದಾನೆ ಅಂದರೆ 4 kg ಅಕ್ಕಿ, ಅದು ಅಕ್ಕಿಗೆ 5 ರೂಪಾಯಿ ಪರ್ ಕೆ ಜಿ ಅಂತೆ. ಅದು ಮಿಕ್ಸ್ ಮಾಡಿದ್ದಾನೆ 8 kg ಅಕ್ಕಿ ಜೊತೆ. ಸೊ ಈ 8 kg ಅಕ್ಕಿನ ಅಮೌಂಟ್ 6 rupees ಪರ್ ಕೆ ಜಿ ಅಂತ. ಫೈಂಡ್ ದ ಆವ್ರೇಜ್ ಪ್ರೈಸ್ ಆಫ್ ದ ಮಿಕ್ಸರ್. ಆ ಮಿಕ್ಸರ್ದು ಆವ್ರೇಜ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಅವನು 4 kg ರೈಸ್ ತೊಗೊಂಡಿದ್ದಾನೆ. ಪರ್ ಕೆ ಜಿಗೆ 5 rupees ಅಂತೆ. ಸೊ ನಮ್ಮದು ಟೋಟಲ್ ಅಮೌಂಟ್ ಆಯಿತು 20 rupees. ಸೊ ಹಾಗೆ ಅವನು 8 kg ರೈಸ್ ತೊಗೊಂಡಿದ್ದಾನೆ, ಅದ್ರ ಅಮೌಂಟ್ 6 rupees ಪರ್ ಕೆ ಜಿ ಅಂತೆ. ಸೊ 8 kgಗೆ 48 ರೂಪಾಯಿ ಆಯಿತು. ಸೊ ಇವಾಗ ಈ ಒಂದು ಟೋಟಲ್ ಅಮೌಂಟ್ ಎರಡು ಸೇರಿ 68 rupees ಆಯಿತು. ಸೊ ಈ 68 rupees ಅವನಿಗೆ ಎರಡು ಕ್ವಾಂಟಿಟಿ ಮಿಕ್ಸ್ ಮಾಡಿದಾಗ ಆಯಿತು. ಸೊ ಒಂದು 4 kgದು, ಇನ್ನೊಂದು 8 kgದು. ಸೊ ಟೋಟಲ್ ಅವನು ತೊಗೊಂಡಿದ್ದು 12 kg ಆಯಿತು. ಈ 4 kg ಪ್ಲಸ್ 8 kg ಒಂದು ಟೋಟಲ್ 12 kg ತೊಗೊಂಡಂಗೆ ಆಯಿತು. ಸೊ ಆ ಟೋಟಲ್ 12 kgಗೆ ಅವನು 68 ರೂಪಾಯಿ ಕೊಟ್ಟ. ಸೊ ಪರ್ ಕೆ ಜಿ ಒಂದು ಮಿಕ್ಸರ್ದು ಅಮೌಂಟ್ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಸೊ 68 ರೂಪಾಯಿ ಕೊಟ್ಟ ಅವನು ಟೋಟಲ್ 12 kgಗೆ. ಸೊ ಇದು ನಮ್ಮದು ಆವ್ರೇಜ್ ಪ್ರೈಸ್ ಆಯಿತು. ಸೊ ಏನು 68 ರೂಪಾಯಿ ಒಂದು ಟೋಟಲ್ ಖರ್ಚು ಡಿವೈಡೆಡ್ ಬೈ ಅವನು ಟೋಟಲ್ ಎಷ್ಟು ಕೆ ಜಿ ರೈಸ್ ತೊಗೊಂಡ. ಸೊ 68/12 ಎಷ್ಟಾಗುತ್ತೆ? 2 ಇಂದ ಕ್ಯಾನ್ಸಲ್ ಮಾಡೋಣ. 2 6 12, 2 3 6, 2 4 8, ಮತ್ತು 2 ಇಂದ 2 3 6, 2 1 2, 2 7 14, ಅದು ಈಕ್ವಲ್ ಟು 17/3 ಆಯಿತು. ಸೊ 3 5 15 ಆಯಿತು. ಪಾಯಿಂಟ್ ಕೊಟ್ವಿ. ಸೊ 20 ಉಳೀತು. 3 6 18 ಮತ್ತು 2 ಉಳೀತು. 3 6 18. ಸೊ ಇದು 5.66 rupees ಪರ್ ಕೆ ಜಿ ಆಯಿತು. ಸೊ ಈ ಕ್ವಶನಿನ ಅಪ್ರೋಚ್ ಏನಂದರೆ ಅವನದು ಟೋಟಲ್ ಅಮೌಂಟ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ 68 rupees ಆಯಿತು ಈ ಕೇಸಲ್ಲಿ. ಸೊ ಟೋಟಲ್ ಅವನು ಎಷ್ಟು ಕೆ ಜಿ ರೈಸ್ ತೊಗೊಂಡ, ದಟ್ ಈಸ್ 12 kg. ಸೊ ಎಷ್ಟು ಖರ್ಚಾಯಿತು ಡಿವೈಡೆಡ್ ಬೈ ಅವ್ನು ಎಷ್ಟು ಕೆ ಜಿ ರೈಸ್ ತೊಗೊಂಡ, ಅದು ಮಾಡಿದ್ರೆ ನಮಗೆ ಪರ್ ಕೆ ಜಿ ಒಂದು ಆವ್ರೇಜ್ ಅಮೌಂಟ್ ಸಿಗುತ್ತೆ. ಸೊ ಆಪ್ಷನ್ ಸಿ 5.66 ಈಸ್ ದ ರೈಟ್ ಆನ್ಸರ್.